ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ನಿಫ್ಟಿ ಈ ವಾರ ಆಲ್ ಟೈಮ್ ಹೈಯನ್ನು ಟಚ್ ಮಾಡಿತ್ತು. 21,500 ಲೆವೆಲ್ವರೆಗೂ ನಿಫ್ಟಿ ಹೋಗಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಮಾರ್ಕೆಟ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬುಧವಾರದ ದಿನ ನಿಫ್ಟಿ 300 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿತ್ತು. ಬಟ್ 21,000 ಲೆವೆಲಲ್ಲಿ ಸಪೋರ್ಟನ್ನು ತಗೊಂಡು ನಿಫ್ಟಿ ಮತ್ತೆ ಬೌನ್ಸ್ ಬ್ಯಾಕ್ ಅನ್ನು ಕೊಟ್ಟಿದೆ. ಗುರುವಾರ ಮತ್ತು ಶುಕ್ರವಾರ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಲೋವರ್ ಲೆವೆಲ್ನಿಂದ ಆಲ್ಮೋಸ್ಟ್ 350 ಪಾಯಿಂಟ್ಗಳಷ್ಟು ನಿಫ್ಟಿ ಮತ್ತೆ ರಿಕವರ್ ಆಗಿದೆ. 21,350 ಲೆವೆಲಲ್ಲಿ ನಿಫ್ಟಿ ಟ್ರೇಡ್ ಆಗ್ತದೆ. ಡೈಲಿ ಚಾರ್ಟ್ನಲ್ಲಿ ನಿಫ್ಟಿಯಲ್ಲಿ ಈಗಲೂ ಕೂಡ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ಬಟ್ ವೀಕ್ಲಿ ಚಾರ್ಟ್ನಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಕಂಟಿನ್ಯೂಸ್ 7 ವಾರಗಳ ಪಾಸಿಟಿವ್ ಟ್ರೆಂಡ್ನ ನಂತರ ಒಂದು ನೆಗೆಟಿವ್ ಕ್ಯಾಂಡಲ್ನ ಫಾರ್ಮೇಷನ್ ವೀಕ್ಲಿ ಚಾರ್ಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಆಲ್ ಟೈಮ್ ಹೈನಿಂದ ಈ ರೀತಿಯ ಒಂದು ಕ್ಯಾಂಡಲ್ ಫಾರ್ಮೇಷನ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಸೊ ಯಾವಾಗೆಲ್ಲ ನಿಫ್ಟಿ ಆಲ್ ಟೈಮ್ ಹೈಯನ್ನು ಟಚ್ ಮಾಡಿತ್ತು, ಮೊದಲ ರೆಡ್ ಕ್ಯಾಂಡಲ್ನ ನಂತರ ಸೆಕೆಂಡ್ ವೀಕ್ನಲ್ಲಿ ಕ್ಯಾಂಡಲ್ನ ಫಾರ್ಮೇಷನ್ ಏನಾಗಿದೆ ಅದು ಮೊದಲ ಕ್ಯಾಂಡಲ್ನ ಕೆಳಗಡೆ ಕ್ಲೋಸ್ ಆಗಿದ್ರೆ ಆ ಒಂದು ಸಿಚುವೇಷನಲ್ಲಿ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಇಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಮೊದಲ ಕ್ಯಾಂಡಲ್ನ ನಂತರ ಸೆಕೆಂಡ್ ವೀಕ್ನ ಕ್ಯಾಂಡಲ್ ಆ ಒಂದು ಕ್ಯಾಂಡಲ್ನ ಕೆಳಗಡೆ ಕ್ಲೋಸಿಂಗನ್ನು ಕೊಡ್ತಿರೋದು ಕಾಣಿಸ್ತದೆ. ಈ ಸಿಚುವೇಷನಲ್ಲಿ ಕೂಡ ಮಾರ್ಕೆಟ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಆದ್ರಿಂದ ಮುಂದಿನ ವಾರ ತುಂಬಾನೇ ಇಂಪಾರ್ಟೆಂಟ್ ವೀಕ್ ಆಗಿರುತ್ತೆ. ಅಕಸ್ಮಾತ್ 21,000 ಸಪೋರ್ಟ್ನ ಕೆಳಗಡೆ ಏನಾದರೂ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟರೆ ಇನ್ನಷ್ಟು ವೀಕ್ನೆಸ್ ನಿಫ್ಟಿಯಲ್ಲಿ ಎಕ್ಸ್ಪೆಕ್ಟೆಡ್ ಇರುತ್ತೆ. ಬಟ್ ಎಲ್ಲಿವರೆಗೂ 21,000 ಸಪೋರ್ಟ್ ಅನ್ನ ನಿಫ್ಟಿ ಹೋಲ್ಡ್ ಮಾಡ್ತಿರುತ್ತೆ ಅಲ್ಲಿವರೆಗೂ ನಾವು ನಿಫ್ಟಿಯಲ್ಲಿ ಪಾಸಿಟಿವ್ ಮೊಮೆಂಟಮ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹಾಗೆ ಮುಂದಿನ ವಾರ ಒಂದು ಶಾರ್ಟ್ ಟ್ರೇಡಿಂಗ್ ವೀಕ್ ಕೂಡ ಆಗಿರುತ್ತೆ. ಡಿಸೆಂಬರ್ 25 ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಮಾರ್ಕೆಟ್ ಹಾಲಿಡೇ ಇರುತ್ತೆ. ಹಾಗೆಯೇ ಯುಎಸ್ ಮಾರ್ಕೆಟ್ಸ್ ಗಳಲ್ಲಿ ಕೂಡ ಹೆಚ್ಚಿನ ಒಂದು ಟ್ರೇಡಿಂಗ್ ನ ಎಕ್ಸ್ಪೆಕ್ಟೇಷನ್ಸ್ ಇರೋದಿಲ್ಲ. ಯುಎಸ್ ಮತ್ತೆ ಯುಕೆ ನಲ್ಲಿ ಕ್ರಿಸ್ಮಸ್ ನ್ಯೂ ಇಯರ್ ತುಂಬಾನೇ ದೊಡ್ಡ ಫೆಸ್ಟಿವಲ್ ಆಗಿರೋದ್ರಿಂದ ಎಲ್ಲರೂ ಕೂಡ ಫೆಸ್ಟಿವಲ್ ಮೂಡ್ ನಲ್ಲಿ ಇರ್ತಾರೆ. ಆದ್ರಿಂದ ಯುಎಸ್ ಮಾರ್ಕೆಟ್ಸ್ ಗಳು ಕೂಡ ಸೈಡ್ ವೇಸ್ ನಲ್ಲಿ ಇರುವಂತಹ ಎಲ್ಲ ಚಾನ್ಸಸ್ ಇರುತ್ತೆ. ಹಾಗೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ಕೂಡ FII ಪಾರ್ಟಿಸಿಪೇಷನ್ ಸ್ವಲ್ಪ ಕಡಿಮೆನೇ ಇರುವಂತ ಚಾನ್ಸಸ್ ಇದೆ. ಸೊ ಮುಂದಿನ ವಾರದ ಮೇಜರ್ ಈವೆಂಟ್ಸ್ ಗಳನ್ನ ಅಬ್ಸರ್ವ್ ಮಾಡಿದಾಗ ಯಾವುದೇ ಒಂದು ಹೆಚ್ಚಿನ ಈವೆಂಟ್ಸ್ ಗಳು ಮುಂದಿನ ವಾರ ನೋಡೋದಕ್ಕೆ ಸಿಗೋದಿಲ್ಲ. ಬಟ್ ಕೆಲವೊಂದಿಷ್ಟು ಕನ್ಸರ್ನ್ ಗಳು ಖಂಡಿತವಾಗ್ಲೂ ಮಾರ್ಕೆಟ್ ನಲ್ಲಿ ಇರುತ್ತೆ. ಕೋವಿಡ್ ನ ಕೇಸಸ್ ಸ್ಲೋ ಆಗಿ ಇನ್ಕ್ರೀಸ್ ಆಗ್ತಿದೆ. JN1 ವೇರಿಯಂಟ್ ಗಳು ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ತಿದಾವೆ. ಆದ್ರಿಂದ ಕೋವಿಡ್ ಕೇಸಸ್ ಇದೇ ರೀತಿಯಲ್ಲಿ ಇನ್ಕ್ರೀಸ್ ಆಗ್ತಾ ಹೋದ್ರೆ ಟಫ್ ರೂಲ್ಸ್ ಗಳು ಬರುವಂತ ಚಾನ್ಸಸ್ ಇರುತ್ತೆ. ಸೊ ಆ ರೀತಿಯ ರೂಲ್ಸ್ ಏನಾದರೂ ಬಂದರೆ ಸ್ವಲ್ಪ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ಬಟ್ ಕೋವಿಡ್ನ ಕೇಸಸ್ಗಳಿಂದ ಹೆಚ್ಚಿನ ಒಂದು ಪ್ರಾಬ್ಲಮ್ ಸದ್ಯಕ್ಕೆ ಮಾರ್ಕೆಟ್ನಲ್ಲಿ ಇಲ್ಲ. ಬಟ್ ಟಫ್ ರೂಲ್ಸ್ಗಳೇನಾದರೂ ಅನೌನ್ಸ್ ಆದರೆ ಕಂಪನಿಗಳ ಮೇಲೆ ಟ್ರಾನ್ಸ್ಪೋರ್ಟೇಷನ್ನ ಮೇಲೆ ಏನಾದರೂ ಎಫೆಕ್ಟ್ ಆದರೆ ಆಗ ಮಾತ್ರ ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಹಾಗೆ ಇನ್ನೊಂದು ನೆಗೆಟಿವ್ ನ್ಯೂಸ್ ಕೂಡ ನೋಡೋದಕ್ಕೆ ಸಿಗ್ತದೆ. ಹಮಾಸ್ ಮತ್ತು ಇಸ್ರೇಲ್ನ ನಡುವೆ ಏನು ವಾರ್ ಆಗ್ತದೆ ಅದಕ್ಕೆ ಇನ್ನೊಂದು ಆ್ಯಂಗಲ್ ಕೂಡ ಈಗ ಸಿಗ್ತದೆ. ಹೌತಿ ರೆಬಲ್ಸ್ ರೆಡ್ ಸಿ ಅನ್ನ ಕಂಪ್ಲೀಟ್ ಆಗಿ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಯಾವೆಲ್ಲ ಕಮರ್ಷಿಯಲ್ ಶಿಪ್ಸ್ಗಳು ಈ ಒಂದು ರೆಡ್ ಸಿ ಮೂಲಕ ಟ್ರಾವೆಲ್ ಆಗುತ್ತೆ ಸೊ ಆ ಶಿಪ್ಸ್ ಗಳನ್ನ ಹೌತಿ ರೆಬಲ್ಸ್ ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ ಆದ್ರಿಂದ ಕಮರ್ಷಿಯಲ್ ಶಿಪ್ಸ್ ಗಳು ಬೇರೆ ರೂಟ್ ನ ಮೂಲಕ ಆಪರೇಷನ್ ಅನ್ನ ಮಾಡಬೇಕಾಗಿದೆ. ಇದು ಫ್ರೈಟ್ ಚಾರ್ಜಸ್ ಅನ್ನ ಕೂಡ ಇನ್ಕ್ರೀಸ್ ಮಾಡುತ್ತೆ. ಹಾಗೆ ಟ್ರಾನ್ಸ್ಪೋರ್ಟೇಷನ್ ನ ಮೇಲೆ ಕೂಡ ಸ್ವಲ್ಪ ಪ್ರಾಬ್ಲಮ್ಸ್ ತರುವಂತ ಚಾನ್ಸಸ್ ಇದೆ. ಸೊ ಈ ರೀತಿಯ ನ್ಯೂಸ್ಗಳು ಬಂದಾಗ ಕೂಡ ಮಾರ್ಕೆಟ್ನಲ್ಲಿ ಸ್ವಲ್ಪ ವೀಕ್ನೆಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹಾಗೆಯೇ ಕಳೆದ 2-3 ಟ್ರೇಡಿಂಗ್ ಸೆಷನ್ಗಳಲ್ಲಿ FIIs ಕೂಡ ನೆಟ್ ಸೆಲ್ಲಿಂಗ್ ಅನ್ನ ಮಾರ್ಕೆಟ್ನಲ್ಲಿ ಮಾಡ್ತಿದ್ದಾರೆ. DIIs ಕಡೆಯಿಂದ ಒಂದು ಸ್ಟ್ರಾಂಗ್ ಬೈಯಿಂಗ್ ಮಾರ್ಕೆಟ್ನಲ್ಲಿ ಕಂಟಿನ್ಯೂ ಆಗ್ತಿದೆ. ಆಯಿಲ್ ಪ್ರೈಸಸ್ ಕಂಟ್ರೋಲ್ನಲ್ಲೇ ಇದೆ. $79 ಅರೌಂಡ್ ಅಲ್ಲಿ ನಮಗೆ ಕ್ರೂಡ್ ಆಯಿಲ್ ಪ್ರೈಸಸ್ ನೋಡೋದಕ್ಕೆ ಸಿಗ್ತದೆ. $75 ಅರೌಂಡ್ಗೆ ಕ್ರೂಡ್ ಆಯಿಲ್ ಪ್ರೈಸಸ್ ಹೋಗಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಸ್ವಲ್ಪ ರಿಕವರಿ ಕ್ರೂಡ್ ಆಯಿಲ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಶುಕ್ರವಾರದ ದಿನ ಪಾಲಿಕ್ಯಾಬ್ ಸ್ಟಾಕ್ ಪ್ರೈಸ್ನಲ್ಲಿ 5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಇದರ ಬಗ್ಗೆ ಶುಕ್ರವಾರದ ನ್ಯೂಸಲ್ಲಿ ಕೂಡ ನಾನು ಕವರ್ ಮಾಡಿದ್ದೆ. ಪಾಲಿಕ್ಯಾಬ್ನ 50 ಪ್ರಿಮೈಸಸ್ಗಳಲ್ಲಿ IT ರೈಡ್ ಆಗಿತ್ತು. ಈ ಒಂದು IT ರೈಡ್ಗೆ ಮೇಜರ್ ರೀಸನ್ IT ಡಿಪಾರ್ಟ್ಮೆಂಟ್ಗೆ ಪಾಲಿಕ್ಯಾಬ್ ಲಾರ್ಜ್ ಸ್ಕೇಲ್ ಅನ್ಅಕೌಂಟೆಡ್ ಕ್ಯಾಶ್ಗಳಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಿದ್ದಾರೆ ಅನ್ನುವಂಥ ಒಂದು ನ್ಯೂಸ್ ಸಿಕ್ಕಿದೆ. ಸೊ ಅದರಿಂದ ಅವರು 50 ಲೊಕೇಶನ್ಸ್ಗಳಲ್ಲಿ IT ರೈಡ್ ಅನ್ನ ಮಾಡಿದ್ದಾರೆ. ಸೊ ಇದರ ಬಗ್ಗೆ ಪಾಲಿಕ್ಯಾಬ್ ಎಕ್ಸ್ಚೇಂಜಸ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದರ ಇಂಪ್ಯಾಕ್ಟ್ ಏನಿರುತ್ತೆ ಅದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ನೋಡೋದಕ್ಕೆ ಸಿಕ್ಕಿಲ್ಲ. ಅಕಸ್ಮಾತ್ ಅನ್ಅಕೌಂಟೆಡ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಹೆಚ್ಚಾಗಿ ಕಾಣಿಸಿದ್ರೆ ಖಂಡಿತವಾಗ್ಲೂ IT ನೋಟಿಸ್ ಪಾಲಿಕ್ಯಾಬ್ಗೆ ಬರುವಂಥ ಚಾನ್ಸಸ್ ಇದೆ. ಇದೇ ರೀತಿಯಲ್ಲಿ 2009ರಲ್ಲಿ ಕೂಡ ಪಾಲಿಕ್ಯಾಬ್ನ ಪ್ರಿಮೈಸಸ್ಗಳಲ್ಲಿ IT ಸರ್ಚ್ ಆಗಿತ್ತು. ಆಗ ಅವರು ರೆಡ್ಯೂಸ್ಡ್ ರೆವೆನ್ಯೂಸ್ ಮತ್ತು ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು, ಅಂದ್ರೆ ಟ್ಯಾಕ್ಸ್ ಫ್ರಾಡ್ ಅನ್ನ ಮಾಡಿದ್ರು. ಸೊ ಈ ರೀತಿಯ ಒಂದು ನ್ಯೂಸ್ ಪಾಲಿಕ್ಯಾಬ್ ಅಲ್ಲಿ ಆಗ ನೋಡೋದಕ್ಕೆ ಸಿಕ್ಕಿತ್ತು. ಸೊ ನೋಡಬೇಕಾಗುತ್ತೆ ಈ ಒಂದು IT ರೈಡ್ ನಿಂದ ಪಾಲಿಕ್ಯಾಬ್ ನಲ್ಲಿ ಯಾವ ರೀತಿಯ ನ್ಯೂಸ್ಗಳು ನೋಡೋದಕ್ಕೆ ಸಿಗುತ್ತೆ ಅಂತ. ಮುಂಬೈ, ಪುಣೆ, ಡೆಲ್ಲಿ, ಬ್ಯಾಂಗ್ಳೂರ್, ಚೆನ್ನೈ, ಕೋಲ್ಕತ್ತಾ ಎಲ್ಲ ಪ್ರಿಮೈಸಸ್ ಗಳಲ್ಲಿ ಕೂಡ ಒಂದೇ ಟೈಮ್ಗೆ IT ರೈಡ್ ಅನ್ನ ಮಾಡಿದ್ದಾರೆ. ಸೊ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇತ್ತು. ಈ ರೀತಿಯ ನೆಗೆಟಿವ್ ನ್ಯೂಸ್ ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ನಲ್ಲಿ ಬಂದಾಗ ವೀಕ್ನೆಸ್ ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಬೇಗನೆ ಕಂಪ್ನಿ ಕ್ಲಾರಿಫಿಕೇಶನ್ಸ್ ಗಳನ್ನ ಕೊಡಬೇಕಾಗುತ್ತೆ. ಇಲ್ಲ ಅಂದ್ರೆ ಇನ್ನಷ್ಟು ವೀಕ್ನೆಸ್ ಸ್ಟಾಕ್ ಪ್ರೈಸ್ ನಲ್ಲಿ ಬರುವಂತ ಚಾನ್ಸಸ್ ಇರುತ್ತೆ. ಇನ್ಫೋಸಿಸ್ ಕೂಡ ಕಳೆದ ಒಂದು ತಿಂಗಳಲ್ಲಿ 10% ಆಲ್ಮೋಸ್ಟ್ ರ್ಯಾಲಿ ಆಗಿದೆ. ಬಟ್ ಈಗ ಇನ್ಫೋಸಿಸ್ ನಲ್ಲಿ ಒಂದು ನೆಗೆಟಿವ್ ನ್ಯೂಸ್ ನೋಡೋದಕ್ಕೆ ಸಿಗ್ತದೆ. ಸೆಪ್ಟೆಂಬರ್ ಕ್ವಾರ್ಟರ್ನ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದಾಗ ಇನ್ಫೋಸಿಸ್ $1.5 ಬಿಲಿಯನ್ ಮೆಗಾ ಡೀಲ್ ಅನ್ನು ಅನೌನ್ಸ್ ಮಾಡಿದ್ರು.
ಗ್ಲೋಬಲ್ ಕ್ಲೈಂಟ್ಗೆ AI ಸರ್ವಿಸಸನ್ನು ಪ್ರೊವೈಡ್ ಮಾಡೋದಕ್ಕೆ $1.5 ಬಿಲಿಯನ್ ಮೆಮೊರಾಂಡಮನ್ನು ಸೈನ್ ಮಾಡಿದ್ದೀವಿ ಅಂತ ಇನ್ಫೋಸಿಸ್ ಹೇಳಿದರು. ಬಟ್ ಈಗ ಈ ಒಂದು ಕಾಂಟ್ರಾಕ್ಟ್ ಏನಿದೆ ಅದನ್ನು ಇನ್ಫೋಸಿಸ್ ಕಳ್ಕೊಂಡಿದ್ದಾರೆ. ಸೊ ಯಾವ ಒಂದು ಕಂಪನಿ ಜೊತೆಲಿ ಈ ಒಂದು ಕಾಂಟ್ರಾಕ್ಟ್ ಸೈನ್ ಆಗುತ್ತೆ ಅದ್ರ ಬಗ್ಗೆ ಇನ್ಫೋಸಿಸ್ ಯಾವುದೇ ಒಂದು ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ಸೊ ಅದು ತುಂಬಾ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಕೂಡ ಆಗಿರುತ್ತೆ. ಸೊ ಅದರ ಬಗ್ಗೆ ಎಕ್ಸ್ಚೇಂಜಸ್ಗೆ ಮಾಹಿತಿ ಇರಲಿಲ್ಲ. ಬಟ್ ಒಂದು ದೊಡ್ಡ ಡೀಲ್ ಸಿಕ್ಕಿರೋದಂತೂ ಕನ್ಫರ್ಮ್ ಆಗಿತ್ತು. ಬಟ್ ಈಗ ಈ ಒಂದು ಡೀಲ್ ಕ್ಯಾನ್ಸಲ್ ಆಗಿದೆ. ಹಾಗೆ ಡೀಲ್ ಕ್ಯಾನ್ಸಲೇಷನ್ಗೆ ಸ್ಪೆಸಿಫಿಕ್ ರೀಸನ್ಸ್ ನೋಡೋದಕ್ಕೆ ಸಿಕ್ಕಿಲ್ಲ. ಮೇ ಬಿ ಎಕನಾಮಿಕ್ ಕಂಡೀಷನ್ ಈ ಒಂದು ಡೀಲ್ ಕ್ಯಾನ್ಸಲೇಷನ್ಗೆ ಕಾರಣ ಆಗಿರುತ್ತೆ. ಬಹಳಷ್ಟು ಕಂಪನಿಗಳು IT ರಿಲೇಟೆಡ್ ಸರ್ವಿಸಸ್ಗಳನ್ನು ಪೋಸ್ಟ್ಪೋನ್ ಮಾಡ್ತಿದ್ದಾರೆ. IT ಇಂಡಸ್ಟ್ರಿಗಳಿಗೆ ಬಹಳಷ್ಟು ಪ್ರಾಜೆಕ್ಟ್ ಲಾಸ್ ಕೂಡ ಆಗ್ತದೆ. IT ಕಂಪನಿಗಳ ಕಂಡೀಷನ್ಸ್ ಕೂಡ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಅದೇ ಒಂದು ರೀಸನ್ ಇಂದ ಅವರು ರೆವೆನ್ಯೂ ಗ್ರೋತ್ ಫೋರ್ಕಾಸ್ಟ್ ಅನ್ನು ಕೂಡ ಕಡಿಮೆ ಮಾಡಿದ್ದಾರೆ. ರೀಸೆಂಟ್ ಆಗಿ ಇನ್ಫೋಸಿಸ್ನ CFO ಕೂಡ ರೆಸಿಗ್ನೇಷನ್ ಅನ್ನ ಕೊಟ್ಟಿದ್ರು. ಸಡನ್ ಆಗಿ ಈ ಒಂದು ರೆಸಿಗ್ನೇಷನ್ ನಂತರ ಡೀಲ್ ಕೂಡ ಕ್ಯಾನ್ಸಲ್ ಆಗಿದೆ. ಎಲ್ಲೋ ಒಂದ್ ಕಡೆ ಇದು ಇನ್ಫೋಸಿಸ್ಗೆ ಸ್ವಲ್ಪ ನೆಗೆಟಿವ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ 2024 ಫಿನಾನ್ಷಿಯಲ್ ಇಯರ್ನ Q2 ನಲ್ಲಿ ಅಂದರೆ ಸೆಪ್ಟೆಂಬರ್ ಕ್ವಾರ್ಟರ್ನಲ್ಲಿ $7.7 ಬಿಲಿಯನ್ ಟೋಟಲ್ ಕಾಂಟ್ರಾಕ್ಟ್ ವ್ಯಾಲ್ಯೂವನ್ನು ಇನ್ಫೋಸಿಸ್ ತೋರಿಸಿದ್ರು. ಬಟ್ ಆ ಒಂದು ಕಾಂಟ್ರಾಕ್ಟ್ ವ್ಯಾಲ್ಯೂನಲ್ಲಿ $1.5 ಬಿಲಿಯನ್ ಕಾಂಟ್ರಾಕ್ಟನ್ನು ಇನ್ಫೋಸಿಸ್ ಕಳ್ಕೊಂಡಿದ್ದಾರೆ. ಸೊ ಮಂಗಳವಾರದ ದಿನ ಸ್ವಲ್ಪ ವೀಕ್ನೆಸ್ ಇನ್ಫೋಸಿಸ್ ಅಲ್ಲಿ ನೋಡೋದಕ್ಕೆ ಸಿಗ್ಬೋದು. ಹಾಗೆ ಇನ್ಫೋಸಿಸ್ ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಆಪರ್ಚುನಿಟಿ ಆಗುತ್ತೆ. 1400 ಲೆವೆಲಲ್ಲಿ ಇನ್ಫೋಸಿಸ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೆ ಒಂದು ಒಳ್ಳೆ ಬೈಯಿಂಗ್ ಆಗುವಂಥ ಚಾನ್ಸಸ್ ಇದೆ. ಕೋವಿಡ್ ಕೇಸಸ್ ಸ್ಲೋ ಆಗಿ ಇನ್ಕ್ರೀಸ್ ಆಗ್ತಿರೋದ್ರಿಂದ ಫಾರ್ಮಾ ಸ್ಟಾಕ್ಗಳಲ್ಲಿ ಕೂಡ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ನಿಫ್ಟಿ ಫಾರ್ಮಾ ಇಂಡೆಕ್ಸ್ 52 ವೀಕ್ ಹೈಯನ್ನು ಕೂಡ ಟಚ್ ಮಾಡಿದೆ. ಕೆಲವೊಂದಿಷ್ಟು ಫಾರ್ಮಾ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ರ್ಯಾಲಿ ಕೂಡ ನೋಡೋದಕ್ಕೆ ಸಿಕ್ತು. ಫಾರ್ಮಾ ಸ್ಟಾಕ್ಗಳು 8% ಜಂಪ್ ಕೂಡ ಆಗಿದೆ. ಫಾರ್ಮಾ ಸೆಕ್ಟರ್ ಹಾಗೆಯೇ FMCG ಸೆಕ್ಟರ್ ಡಿಫೆನ್ಸಿವ್ ಸೆಕ್ಟರ್ ಆಗಿರುತ್ತೆ. ಬೇರೆ ಸೆಕ್ಟರ್ಗಳಲ್ಲಿ ಕರೆಕ್ಷನ್ ಇದ್ದಾಗ ಈ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಸಿಗುತ್ತೆ. 2021 ನಂತರ ಫಾರ್ಮಾ ಸ್ಟಾಕ್ಗಳಲ್ಲಿ ಅಷ್ಟೊಂದು ಮೊಮೆಂಟಮ್ ಇರಲಿಲ್ಲ. ಒಳ್ಳೆ ಒಂದು ಜಂಪ್ನ ನಂತರ ಫಾರ್ಮಾ ಸ್ಟಾಕ್ಗಳಲ್ಲಿ ತುಂಬಾನೇ ಕರೆಕ್ಷನ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಮತ್ತೆ ಕೋವಿಡ್ ಕೇಸಸ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಫಾರ್ಮಾ ಸ್ಟಾಕ್ಗಳಲ್ಲಿ ರಿಕವರಿ ನೋಡೋದಕ್ಕೆ ಸಿಗ್ತದೆ. ಇದೇ ಒಂದು ರೀಸನ್ ಇಂದ ನಾವು ಯಾವಾಗಲೂ ಕೂಡ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಿದಾಗ ಡೈವರ್ಸಿಫೈಡ್ ಆಗಿ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಫಾರ್ಮಾ FMCGಯನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಟ್ಲೀಸ್ಟ್ ಒಂದು ಫಾರ್ಮಾ ಅಥವಾ FMCG ಕಂಪನಿ ನಮ್ಮ ಪೋರ್ಟ್ಫೋಲಿಯೋನಲ್ಲಿ ಇರಬೇಕಾಗುತ್ತೆ. ಸೊ ಈ ರೀತಿಯ ಮಾರ್ಕೆಟ್ ಸಿಚುವೇಶನ್ಸ್ಗಳಲ್ಲಿ ಆ ಸ್ಟಾಕ್ಗಳು ನಮ್ಮ ಪೋರ್ಟ್ಫೋಲಿಯೋನ ಉಳಿಸುತ್ತೆ. ಹಾಗೆ SBI ಕಾರ್ಡ್ ನವೆಂಬರ್ ತಿಂಗಳಲ್ಲಿ ಒಳ್ಳೆ ಒಂದು ಕ್ರೆಡಿಟ್ ಕಾರ್ಡ್ ಸ್ಪೆಂಡ್ ಅನ್ನು ಡಿಕ್ಲೇರ್ ಮಾಡಿದರೆ 50% ಇವರ ಸ್ಪೆಂಡ್ ಇನ್ಕ್ರೀಸ್ ಆಗಿದೆ. ಕೆಲವೊಂದಿಷ್ಟು ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಲ್ಲಿ SBI ಕಾರ್ಡ್ ಆಫರ್ ಅನ್ನು ಕೂಡ ಕೊಟ್ಟಿದ್ರು. ಆದ್ರಿಂದ ಹೆಚ್ಚಿನ ಒಂದು ಸ್ಪೆಂಡ್ಸ್ ನವೆಂಬರ್ ತಿಂಗಳಲ್ಲಿ ಕಾಣಿಸಿದೆ. HDFC ಬ್ಯಾಂಕ್ ಹಾಗೆಯೇ RBL ಕೂಡ ಒಳ್ಳೆ ಒಂದು ಕ್ರೆಡಿಟ್ ಕಾರ್ಡ್ ಸ್ಪೆಂಡ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಬಟ್ ICICI ಬ್ಯಾಂಕ್ನ ಕಡೆಯಿಂದ ಅಷ್ಟೊಳ್ಳೆ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಸಿಕ್ಕಿಲ್ಲ. ಈ ಒಂದು ಕ್ವಾರ್ಟರ್ನಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ನ ಎಕ್ಸ್ಪೆಕ್ಟೇಷನ್ SBI ಕಾರ್ಡ್ನ ಕಡೆಯಿಂದ ಇರುತ್ತೆ. 2020 ಮಾರ್ಚ್ನಲ್ಲಿ SBI ಕಾರ್ಡ್ IPOನ ತಂದಿದ್ರು. ಆಗ ಅವರು ಸೆಟ್ ಮಾಡಿದಂಥ ಪ್ರೈಸ್ $715 ಆಗಿತ್ತು. ಬಟ್ ಬಹಳಷ್ಟು ಬಾರಿ SBI ಕಾರ್ಡ್ $1000 ಲೆವೆಲ್ನವರೆಗೂ ಹೋಗಿತ್ತು. ಬಟ್ ಆ ಲೆವೆಲ್ನ ಹತ್ತಿರ ಹೋದಾಗ ಅಲ್ಲಿಂದ ಒಂದು ಕರೆಕ್ಷನ್ ಕೂಡ ಬರ್ತಿರುತ್ತೆ. ಕೆಲವೊಂದಿಷ್ಟು ಬ್ಯಾಡ್ ನ್ಯೂಸ್ಗಳು ಕೂಡ SBI ಕಾರ್ಡಲ್ಲಿ ನೋಡೋದಕ್ಕೆ ಸಿಗ್ತಿರುತ್ತೆ. ರೀಸೆಂಟಾಗಿ RBI ತಂದಂಥ ರಿಸ್ಟ್ರಿಕ್ಷನ್ಸ್ಗಳು ಕೂಡ ಕರೆಕ್ಷನ್ಗೆ ರೀಸನ್ ಆಗಿತ್ತು. ಬಟ್ ಈಗಲೂ ಕೂಡ ಒಳ್ಳೆ ಒಂದು ಲೆವೆಲ್ಸಲ್ಲಿ SBI ಕಾರ್ಡ್ ಅವೈಲೇಬಲ್ ಇದೆ. ಬಟ್ ಇವರ ಬಿಸ್ನೆಸ್ ಮೊಮೆಂಟಮ್ ಅಷ್ಟು ಚೆನ್ನಾಗಿ ನಮಗೆ ಕಾಣಿಸೋದಿಲ್ಲ. ಕೆಲವೊಂದಿಷ್ಟು ಕ್ವಾರ್ಟರ್ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಬಂದರೆ ನೆಕ್ಸ್ಟ್ ಕ್ವಾರ್ಟರ್ಗಳಲ್ಲಿ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿ ಇರೋದಿಲ್ಲ. ಕ್ರೆಡಿಟ್ ಕಾರ್ಡ್ ಸೆಗ್ಮೆಂಟಲ್ಲಿ ತುಂಬಾ ಕಾಂಪಿಟೇಷನ್ಸ್ಗಳು ಕೂಡ ಇದೆ. ಈಗ ರೀಸೆಂಟಾಗಿ IDFC ಫಸ್ಟ್ ಬ್ಯಾಂಕ್ ಹಾಗೆ ಈಗ ಫೆಡರಲ್ ಬ್ಯಾಂಕ್ ಕೆಲವೊಂದಿಷ್ಟು ಬ್ಯಾಂಕ್ಗಳ ಅಸೋಸಿಯೇಷನ್ನ ಜೊತೆಯಲ್ಲಿ ಒನ್ ಕಾರ್ಡ್ ಅನ್ನು ಕೂಡ ತಂದಿದ್ದಾರೆ. ಕೆಲವೊಂದಿಷ್ಟು ಆಫರ್ಗಳು ಕೂಡ ಸಣ್ಣ ಸಣ್ಣ ಬ್ಯಾಂಕ್ಗಳ ಕ್ರೆಡಿಟ್ ಕಾರ್ಡಲ್ಲಿ ಅವೈಲೇಬಲ್ ಇದೆ. ಆದ್ದರಿಂದ ಕ್ರೆಡಿಟ್ ಕಾರ್ಡ್ ಸೆಗ್ಮೆಂಟಲ್ಲಿ ಸ್ವಲ್ಪ ಕಾಂಪಿಟೇಷನ್ ಹೆಚ್ಚಾಗಿ ಕಾಣಿಸುತ್ತೆ. ಅದೇ ಒಂದು ರೀಸನ್ನಿಂದ SBI ಕಾರ್ಡ್ ಒಳ್ಳೆ ಒಂದು ಮೊಮೆಂಟಮ್ ಅನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಈ ಒಂದು ಕ್ವಾರ್ಟರ್ನಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಬಂದರೆ ಮತ್ತೆ ಒಂದು ಸ್ಟ್ರಾಂಗ್ ಮೊಮೆಂಟಮ್ನ ಎಕ್ಸ್ಪೆಕ್ಟೇಷನ್ SBI ಕಾರ್ಡ್ನಲ್ಲಿ ಇರುತ್ತೆ. IPOಗಳ ವಿಚಾರಕ್ಕೆ ಬಂದಾಗ ಮುತ್ತೂಟ್ ಮೈಕ್ರೋ ಫಿನಾನ್ಸ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿ ಕಾಣಿಸ್ತದೆ. $30 ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿದ್ದು $1500 ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಮುತ್ತೂಟ್ ಮೈಕ್ರೋ ಫಿನಾನ್ಸ್ 26 ಡಿಸೆಂಬರ್ಗೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಹಾಗೆಯೇ ಮೋತಿಸನ್ ಜ್ಯುವೆಲರ್ಸ್ನಲ್ಲಿ ಪ್ರೀಮಿಯಂ ಸಾಕಷ್ಟು ಫಾಲ್ ಆಗಿದೆ. 85-90 ಲೆವೆಲ್ನಿಂದ ಈಗ ಪ್ರೀಮಿಯಂ 60 ಕೆಳಗಡೆ ಬರ್ತಿರೋದು ಕಾಣಿಸ್ತದೆ. ಈ ಒಂದು IPOನಲ್ಲಿ ಈಗಲೂ ಕೂಡ ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಎಲ್ಲ ಶೇರ್ಸ್ಗಳನ್ನು ಸೆಲ್ ಮಾಡಿ ಪ್ರಾಫಿಟ್ಸನ್ನು ನೀವು ಬುಕ್ ಮಾಡ್ಕೋಬೋದಾಗುತ್ತೆ. ಸೊ ತುಂಬಾ ವೊಲಟಾಲಿಟಿ ಈ ಒಂದು ಕಂಪನಿಯ ಶೇರ್ ಪ್ರೈಸ್ನಲ್ಲಿ ಇರುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಇರುತ್ತೆ. ಹಾಗೆ ಸೂರಜ್ ಎಸ್ಟೇಟ್ನಲ್ಲಿ ಪ್ರೀಮಿಯಂ ಸಾಕಷ್ಟು ಫಾಲ್ ಆಗಿ ಈಗ $15 ಸ್ಟೇಬಲ್ ಆಗಿ ಕಾಣಿಸ್ತದೆ. ಸೊ ಈ ಒಂದು IPOನಲ್ಲಿ ಕೂಡ ಹೆಚ್ಚಿನ ಒಂದು ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ಸ್ ಇರೋದಿಲ್ಲ. ಅಟ್ಲೀಸ್ಟ್ 50% ಪ್ರಾಫಿಟ್ಸನ್ನು ನೀವು ಬುಕ್ ಮಾಡ್ಕೋಬೋದಾಗುತ್ತೆ. ಅದಾದಮೇಲೆ ಮಿಕ್ಕ ಶೇರ್ಸ್ಗಳಲ್ಲಿ ರಿಸ್ಕ್ ತೊಗೋತೀರಾ ಅಂದರೆ ಆ ಶೇರ್ಸ್ಗಳನ್ನು ನೀವು ಹೋಲ್ಡ್ ಮಾಡ್ಕೋಬೋದು. ಬಟ್ ಮಾರ್ಕೆಟ್ನ ಕಂಡೀಷನ್ ಯಾವ ರೀತಿಯಲ್ಲಿ ಇರುತ್ತೆ ಸೊ ಅದನ್ನು ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಡನ್ ಆಗಿ ಮಾರ್ಕೆಟ್ನಲ್ಲಿ ಕರೆಕ್ಷನ್ ಬಂದರೆ ರೀಸೆಂಟಾಗಿ ಲಿಸ್ಟ್ ಆಗಿರುವಂಥ ಕಂಪನಿಗಳಲ್ಲಿ ಕೂಡ ಪ್ರಾಫಿಟ್ ಬುಕ್ಕಿಂಗ್ ಬರುವಂಥ ಚಾನ್ಸಸ್ ಇರುತ್ತೆ.
RBZ ಜ್ಯುವೆಲರ್ಸ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಮೇ ಕಾಣಿಸ್ತಿಲ್ಲ. 27 ಡಿಸೆಂಬರ್ಗೆ ಈ ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಒಂದು ಫ್ಲಾಟ್ ಲಿಸ್ಟಿಂಗ್ ಅಥವಾ ನೆಗೆಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ RBZನ ಕಡೆಯಿಂದ ಇದೆ. ಹಾಗೆಯೇ ಆ್ಯಪಿ ಫೋರ್ಜಿಂಗ್ ಲಿಮಿಟೆಡ್ನಲ್ಲಿ ಪ್ರೀಮಿಯಂ ಸಾಕಷ್ಟು ಫಾಲ್ ಆಗಿದೆ. ₹300 ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಒಳ್ಳೆಯ ಒಂದು ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ಸೇ ಇರುತ್ತೆ. ಬಟ್ ಒಂದು ಟೈಮ್ನಲ್ಲಿ 450 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿತ್ತು. ಬಟ್ ಸಾಕಷ್ಟು ಪ್ರೀಮಿಯಂ ಫಾಲ್ ಆಗಿದೆ. ಈ ಕಂಪನಿ ಡಿಸೆಂಬರ್ 27ಕ್ಕೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತದೆ. ಹಾಗೆ ಮಫ್ತಿ ಮೆನ್ಸ್ವೇರ್ ಕ್ರೆಡೋ ಬ್ರ್ಯಾಂಡ್ನಲ್ಲಿ ಕೂಡ ಪ್ರೀಮಿಯಂ ಫಾಲ್ ಆಗಿದೆ. 134, 140 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿತ್ತು. ಬಟ್ ಈಗ ಅದು 107ಕ್ಕೆ ಫಾಲ್ ಆಗಿದೆ. ಆದರೂ ಕೂಡ ₹5,000ಗೂ ಹೆಚ್ಚಿನ ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಈ ಕಂಪನಿ ಕೂಡ ಡಿಸೆಂಬರ್ 27ಕ್ಕೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತದೆ. ಆಜಾದ್ ಇಂಜಿನಿಯರಿಂಗ್ನಲ್ಲಿ ಕೂಡ ಪ್ರೀಮಿಯಂ ಫಾಲ್ ಆಗಿದೆ. 311 ಪ್ರೀಮಿಯಂ ಈಗ ನೋಡೋದಕ್ಕೆ ಸಿಗ್ತದೆ. ಆದರೂ ಕೂಡ ₹8,000ಗೂ ಹೆಚ್ಚಿನ ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಈ IPO ಅಲಾಟ್ಮೆಂಟ್ ಡಿಸೆಂಬರ್ 26ಕ್ಕೆ ಬರುತ್ತೆ. ಹಾಗೆ ಡಿಸೆಂಬರ್ 28ಕ್ಕೆ ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತದೆ. ಇನೋವಾ ಕ್ಯಾಪ್ಟ್ಯಾಬ್ನಲ್ಲಿ ಸಬ್ಸ್ಕ್ರೈಬ್ ಆಗೋದಕ್ಕೆ ಡಿಸೆಂಬರ್ 26 ಕೊನೆ ದಿನ ಆಗಿರುತ್ತೆ. ಪ್ರೀಮಿಯಂ ಇನ್ಕ್ರೀಸ್ ಆಗಿದೆ. ಶುಕ್ರವಾರದ ದಿನ ಕೇವಲ ₹100 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿತ್ತು. ಬಟ್ ಈಗ 160 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೊ ಖಂಡಿತವಾಗ್ಲೂ ಲಿಸ್ಟಿಂಗಿನ್ಗಳಿಗೋಸ್ಕರ ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ. ಹಾಗೆ ಕಂಪನಿ ಮೀಡಿಯಂ ಟರ್ಮ್ಗೂ ಕೂಡ ಒಳ್ಳೆಯ ಒಂದು ಕಂಪನಿ ಆಗುತ್ತೆ. ಸೊ ಈ ಒಂದು IPOನಲ್ಲಿ ಅಪ್ಲೈ ಮಾಡ್ತೀರಾ ಅಂದರೆ ಡಿಸೆಂಬರ್ 26ಕ್ಕೆ ನೀವು ಅಪ್ಲೈ ಮಾಡ್ಬೋದಾಗುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.